ಕೋತೋಲ್ಗುತ್ತು ನಾಗಮಂಡಲ ಸೇವಾ ಸಮಿತಿ ಮತ್ತು ನಾಗಮಂಡಲ ಈ ಒಂದು ಸಂದರ್ಭದಲ್ಲಿ ನಾಗಬ್ರಹ್ಮ ಮೂಲಸ್ಥಾನದ ಹಲವಾರು ವರ್ಷದಿಂದ ಹಿರಿಯರ ಕಾಲದಿಂದ ನಂಬಿಕೊಂಡಂಥ ಭಕ್ತರೆಲ್ಲ ಸೇರಿಕೊಂಡು ಕೋತೋಲ್ಗುತ್ತು ಕುಟುಂಬಿಕರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇದೇ ಬರುವಂಥ 2 ತಾರೀಕಿಗೆ ಪ್ರಾರಂಭಗೊಂಡು 4 ತಾರೀಕಿನವರೆಗೆ ನಾಗಮಂಡಲ ಸೇವೆ ಜರುಗಲಿಕ್ಕಿದೆ. 2 ತಾರೀಕಿಗೆ ಈ ಒಂದು ನಾಗಮಂಡಲೋತ್ಸವಕ್ಕೆ ಹೊರೆಕಾಣಿಕೆ ಮೆರವಣಿಗೆ ಈ ಒಂದು ಅನ್ನದಾನ ಸೇವೆ ಜರುಗ್ತದೆ. ಅನ್ನ ಸಂತರ್ಪಣೆ ಆಗುವಂಥ ಈ ವ್ಯವಸ್ಥೆಗೋಸ್ಕರ ಶ್ರೀ ದೇವರನ್ನ ನಾಗದೇವರನ್ನ ವಿಜೃಂಭಣೆಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರುವಂಥದ್ದು. ಹೊರೆಕಾಣಿಕೆ ಮೆರವಣಿಗೆ ದಂಡತೀರ್ಥ ಮಠ ಶ್ರೀ ಮುಖ್ಯಪ್ರಾಣ ದೇವರ ಸನ್ನಿಧಾನದಿಂದ ಹೊರಟು ಹೊರೆಕಾಣಿಕೆಯನ್ನ ವೈಭವದ ಹೊರೆಕಾಣಿಕೆ ಮುಖಾಂತರ ಈ ಒಂದು ಪ್ರದೇಶದಲ್ಲಿ ಆಗುವಂಥ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದ ಏನು ಉಗ್ರಾಣ ಇದೆ ಆ ಉಗ್ರಾಣಕ್ಕೆ ಬಂದು ತಲುಪುವವರೆಗೆ ನಾವು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಕೋತೋಲ್ಗುತ್ತು ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಸಣ್ಣ ಮಗುವಿನಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಅದೇ ರೀತಿ ನಮ್ಮ ಈ ಒಂದು ನಾಗಮೂಲ ಬ್ರಹ್ಮಸ್ಥಾನವನ್ನ ನಂಬಿಕೊಂಡು ಬಂದಂತ ಎಷ್ಟೋ ವರ್ಷದ ಹಿರಿಯರ ಕಾಲದಿಂದ ನಂಬಿಕೊಂಡು ಇದೇ ಮೂಲಸ್ಥಾನ ಅಂತೇಳಿ ಈ ಒಂದು ಮೂಲಸ್ಥಾನದ ಸನ್ನಿಧಾನದ ಭಕ್ತರೆಲ್ಲ ಸೇರಿಕೊಂಡು ಈ ನಾಗಮಂಡಲ ಸೇವೆಯನ್ನ ನಾಗದೇವರಿಗೆ ಸಮರ್ಪಿಸಬೇಕಂತೇಳಿ ಹೇಳುವಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ನಾಗಮಂಡಲ ಸೇವೆ ಬಹಳ ವಿಜೃಂಭಣೆಯಲ್ಲಿ ಕೋತಲ್ಕಟ್ಟೆ ಪ್ರದೇಶ ಹೆಚ್ಚಿನವರಿಗೆ ಗೊತ್ತು. ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಬರ್ತದೆ. ಪಾಂಗಾಲ ಸೇತುವೆಯಿಂದ ಸ್ವಲ್ಪ ಮುಂದೆ ಬಂದರೆ ಎಡಬದಿಯಲ್ಲಿ ಕೋತೋಲ್ಗುತ್ತಿನ ಒಂದು ಮನೆ ಇದೆ. ಕೋತೋಲ್ಗುತ್ತಿನ ಆ ಒಂದು ಮನೆಯ ಎದುರುಗಡೆ ಇರುವಂತ ಗದ್ದೆಯಲ್ಲಿ ನಾಗಮಂಡಲದ ಚಪ್ಪರವನ್ನು ಹಾಕಿದ್ದೇವೆ. ಬಹಳ ವಿನಮ್ರತೆಯಿಂದ ಎಲ್ಲ ನಾಗದೇವರ ಭಕ್ತರಲ್ಲಿ ಬೇರೆ ಬೇರೆ ರೀತಿಯ ಆಸ್ತಿಕ ಬಾಂಧವರಲ್ಲಿ ನಾನು ಕೇಳ್ತಾ ಇದ್ದೇನೆ. 4 ತಾರೀಕಿಗೆ ಜರುಗುವಂತ ಈ ಒಂದು ನಾಗಮಂಡಲ ಸೇವೆಯಲ್ಲಿ ಬೆಳಿಗ್ಗೆ ಆಗುವಂತ ಆಶ್ಲೇಷ ಬಲಿ, ಅದೇ ರೀತಿ ನಮ್ಮ ಪಲ್ಲ ಪೂಜೆ, ಅದೇ ರೀತಿಯಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಅದೇ ರೀತಿ ಸಾಯಂಕಾಲ 6:30ಕ್ಕೆ ಹಾಲಿಟ್ಟು ಸೇವೆ, ರಾತ್ರಿ ನಾಗಮಂಡಲ ಸೇವೆ ಜರುಗಲಿಕ್ಕಿದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಪ್ರತಿಯೊಬ್ಬರು ಪ್ರತ್ಯೇಕ ಹೇಳಿಕೆಯನ್ನ ಕಳಿಸ್ಲಿಕ್ಕೆ ಆಗಲಿಲ್ಲ. ಕೆಲವರಿಗೆ ಹೇಳಿಕೆ ಮುಟ್ಲಿಲ್ಲ ಅಥವಾ ನಮಗೆ ಗೊತ್ತಿಲ್ಲ ಅಂತ ಹೇಳುವಂತ ವಿಚಾರ ಇದರಲ್ಲಿ ಬರುವುದಿಲ್ಲ. ದೇವರ ಭಕ್ತಿಯ ಸೇವೆ ಇದು. ಎಲ್ಲರೂ ಭಕ್ತರು ಬಂದು ಈ ಒಂದು ನಮ್ಮ ಏನು ಕೋತೋಲ್ಗುತ್ತು ಕುಟುಂಬಿಕರು ಮತ್ತೆ ನಾಗಮೂಲ ಬ್ರಹ್ಮಸ್ಥಾನದ ಎಲ್ಲ ಭಕ್ತರು ಸೇರಿ ಕೊಡುವಂತ ಒಂದು ಬಹಳ ಭಕ್ತಿಪೂರ್ವಕವಾದ ಸೇವೆ ನಾಗಮಂಡಲ ಸೇವೆ. ಈ ಸೇವೆಯಲ್ಲಿ ತಾವು ತಮ್ಮ ಸಹಭಾಗಿತ್ವವನ್ನು ಏನು ನಿಮ್ಮಿಂದ ಶ್ರಮದಾನ ಮಾಡ್ಲಿಕ್ಕೆ ಆಗ್ತದೆ, ಆ ಒಂದು ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಆಗಲಿ
ನೀರು ಕೊಡುವಂಥದ್ದು ಅಥವಾ ಬಡಿಸುವಂಥದ್ದು ಬೇರೆ ಬೇರೆ ಸಂಘ ಸಂಸ್ಥೆಯವ್ರ ಸಹ ನಾನು ಒಂದು ವಿಜ್ಞಾಪನೆಯನ್ನ ಈ ಮೂಲಕ ಮಾಡ್ತಾ ಇದ್ದೇನೆ. ಈ ಒಂದು ಏನು ಮೀಡಿಯಾದ ಮುಖಾಂತರ ನಾನು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದಾರೆ, 4 ತಾರೀಕಿಗೆ ಜರುಗುವಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ನಾಗದೇವರ ಸಿರಿಗಂಧ ಪ್ರಸಾದ, ಅದೇ ರೀತಿ ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಗದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಎಲ್ರಿಗೂ ಸ್ವಾಗತವನ್ನ ಕೋತಲ್ಗುತ್ತು ಕುಟುಂಬಸ್ಥರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಯಾನ ಕಾಪು ಕೋತ್ವಾಲ್ ಗುತ್ತು ನಡುಪಾಲು ಚಂದ್ರ ಶೆಟ್ಟಿ ಕಾಪು ಪಂದೆ ಪ್ರಕೃತ ಇತ್ತೆ ಒಂಜಿ 20-25-26 ವರ್ಷ ದಿಂಚಿ ಆನ ಕಾಪು ಕೋತ್ವಾಲ್ ಗುತ್ತದ ಗುತ್ತಿನೇ ಆದುಲ್ಲೆ. ಕಾರಣ ಏನ ಪನ್ನಗ ಈ ದೈವ ಎಂಕುಲು ಗುತ್ತುದಗುಲು ನಮ್ಮೊಂದು ಬೈದಿನ ಒಂಜಿ ಕಾಲಳು ಹಿರಿಯ ಕವರದ ಮೂಲ ಇಲ್ಲಿ ಮೇಟಿ ಶೆಟ್ಟಿ ನಡುಪಾಲು ಮನೆ ಇಟ್ಟಿತ್ತಿನ ದೈವ ಕಾಲಾನುಸಾರಳು ಇನಿ ಒಂಜಿ 10-15 ವರ್ಷದ ಪಿರವಡು ನಮ್ಮ ಒಟ್ಟಾದ ಮಲ್ಪ ಗಂಟಿನ ಅಭಿಪ್ರಾಯ ಪ್ರಕಾರ ಎಂಕುಲು ಒಟ್ಟಾದ ಇನಿತ ದಿನೊಟ್ಟು 2010 ಇಸ್ವಿಗೆ ಹೊಸ ಗುಡಿ ಮಲ್ತಿದೆ ಅತ ಗುತ್ತದ ಇಲ್ಲು ಮಲ್ತಿದೆ ದೈವನು ನಮ್ಮೊಂದು ಆರಾಧನೆ ಮಲ್ತೊಂದು ಬರೋದಿಲ್ಲ. ಆ ನಿಟ್ಟಿಡು ಗುತ್ತದಗಲ್ಲ ಧನ ಧಾನ್ಯ ರೂಪಡು ಭಕ್ತಿ ರೂಪಡು ಸಹಕಾರ ತಿಕ್ಕಿನಿಟ್ಟ ಹೆಸರಾದೆ ಈನಿ ಒಗ್ಗಟ್ಟು ಒಮ್ಮತ್ತ ಪ್ರೀತಿ ವಿಶ್ವಾಸಗಳು ಎಂಕುಲು ನಮ್ಮೊಂದು ಬೈದಿನ ಅಂಚಿನ ಈ ಸತ್ಯದೇವತೆ ಮೂಲಮೈ ಸಂದೆ ಕಾಂತೇರು ಧೂಮಾವತಿ ಜುಮಾದಿ ಬಂಟೆ ಸಾವಿರಾಲು ಧೂಮಾವತಿ ಜುಮಾದಿ ಬಂಟೆ ಪಂಜುರ್ಲಿ ತೂಕತ್ತೇರಿ ವರ್ತೆ ಪಂಜುರ್ಲಿ ಜಾಲಬೈಕರ್ದಿ ನಾಗದೇವರೇನು ಭಕ್ತಿ ಶ್ರದ್ಧೆಡು ಗೌರವಡು ಪ್ರೀತಿಡು ಭಯಭಕ್ತಿಡು ನಮ್ಮೊಂದು ಬರುತ್ತಿತ್ತು ನಂಚನೆ ಆ ಪರಮಾತ್ಮ ಕುಟುಂಬಸ್ಥರೇ ಮಾತೆಲ್ಲ ಎಡ್ಡೆ ಮಲ್ತಿದೆ. ನೆತ್ತ ಜೀರ್ಣೋದ್ಧಾರದ ರುವಾರಿ ಆಯ್ನಂಚಿನ ಕಾಪು ದಿವಾಕರ್ ಶೆಟ್ರು ನಂದಿನಿ KMF ದುಂಬ ಅಧ್ಯಕ್ಷ ಆಗಿರ್ತಾರೆ. ಅರ್ನ ರೂಪರೇಖೆ ಆರ್ಯನಿನ ರೂಪರೇಖೆ ಪ್ರಕಾರ ಎಂಕಲ ಸಹಕಾರಗಳು ಈ ಗುಡಿಗೋಪುರ ಆಡಿ ಪ್ರಕೃತ ಈ ನಾಗಮಂಡಲ ಸೇವೆಲ ದೇವರ ಕೇಳ್ನೆಟ್ಟು ಭಕ್ತರು ಒತ್ತೊಡ್ನೆಟ್ಟು ಈ ನಾಗಮಂಡಲವನ್ನು ಮಲ್ತೊಂದುಲ್ಲ. ಪೂರ್ಣ ಕುಟುಂಬ ಒಟ್ಟಾದ ಕೊರಪಿನಂಚಿನ ಈ ನಾಗಮಂಡಲ ಸೇವೆ ಅಂಚಿನ ಭಕ್ತ ಬಾಂಧವರ ಒಗ್ಗಟ್ಟು ಒಮ್ಮತ್ತ ಪ್ರೀತಿ ವಿಶ್ವಾಸಗಳು ಅಗಲು ನಮ್ಮೊಂದು ಬೈತಿನಂಚಿನ ಈ ದೈವ ಅಂಚನೆ ಈ ನಾಗೆ ಈ ಕುಟುಂಬಕ್ಕೂ ಶ್ರೇಯಸ್ಸು ಸುಖ ಶಾಂತಿ ಸಂತೋಷ ನೆಮ್ಮದಿ ಅತುಲೇಶ್ವರ್ಯ ಹೇರಳ ಸಂಪಾದನೆ ಸತ್ಕೀರ್ತಿ ಗೌರವ ಕೊರದು ಪೋಯ್ನಲ್ಪ ಬತ್ತಿನಲ್ಪ ಬರಿ ಸಹಾಯ ಕೊರದು ಬರಿಪಿನಂಚಿನ ದುರಿತ ಕಷ್ಟವನ್ನು ಮಾತ ಗೆತ್ತದು ವಿಷಯಗಳಿಗೆತ್ತಿಲ್ಲವೇನು ಗರುಡಬಾಯಿ ಪಾಡದೆ ಅಮೃತಗಳಿಗೆ ಅದರಲ್ಲಿ ನಮ್ಮನಂಚಿನ ಭಕ್ತರೇ ಕೊರಡು ಪಂಚಿನ ಬೇಡಿಕೆಯನ್ನು ದಿವೊಂದು ಆ ನಾಗ ಅಂಚನೆ ಆ ದೈವ ಮೊಗಲಿಗೆ ಶರಣು ಬರ್ತದೆ. ಇನಿತ ದಿನೊಟ್ಟು ಈ ಪುಣ್ಯ ಕಾರ್ಯಗಳು ಭಾಗ್ಯಾಪಿನಂಚಿನ ಊರ್ದ ಪರ ಊರ್ದ ಅಂಚನೆ ಕುಟುಂಬಸ್ಥರು ಅಂಚನೆ ಮೂಲ ಸ್ಥಾನ ನಮ್ಮನಂಚಿನ ಭಕ್ತರಿಗೆ ಅಂಚನೆ ಊರ್ದಗಳಿಗೆ ಶ್ರೇಯಸ್ಸು ಕೊರಡು ಆರೋಗ್ಯ ಕೊರಡು ದೀರ್ಘಾಯುಷ್ಯ ಕೊರಡು ಸಂಪತ್ತು ಕೊರಡು ಅಂತಿನ ಬೇಡಿಕೆಯನ್ನು ದೀದಿ ಯಾನ್ಲ ಎಂಕಲ್ಲ ಮುಕ್ಕಾಲಿನ ಚಂದ್ರ ಶೆಟ್ಟಿ ಮೇಲ್ಮನೆ ಮೇರ್ಲ ಆ ದೇವರನ್ನ ಪ್ರಾರ್ಥನೆ ಮಲ್ತೊಂದುಲ್ಲ.